ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಸೊ ಈಗ ಸೀರೀಸ್ ಮಾಡ್ತಿದ್ದೆ ಅಲ್ಲ, ಸೊ ಅದರಲ್ಲಿ ಡ್ರೈವರ್ ನಂಬರ್ 6 ಮಾಡ್ತಿದ್ದೇನೆ ಇವತ್ತು. ಯಾರೆಲ್ಲ ಯಾವುದೇ ಮಂತಿನ 6, 15 ಮತ್ತು 24, 6, 15, 24 ಈ ಡೇಟ್ಸಲ್ಲಿ ಬಾರ್ನ್ ಆಗಿದ್ದರೆ ನಿಮ್ಮ ಡ್ರೈವರ್ ನಂಬರು 6 ಆಗಿರುತ್ತೆ. ಸೊ ನಿಮಗೆ ಈಗ ಜನವರಿವರೆಗೂ ಅಪ್ಕಮಿಂಗ್ 2 ಮಂತ್ಸು ಏನೆಲ್ಲ ಅಟ್ರ್ಯಾಕ್ಟ್ ಮಾಡ್ತೀರಾ, ಹೇಗಿರುತ್ತೆ ಅಂತ ನೋಡೋಣ. ಓಕೆನಾ? ರಾಧೆ ರಾಧೆ, ಜಯ ಶ್ರೀ ರಾಧಾ ಕೃಷ್ಣ. ಸೊ ನನ್ನ ವಾಯ್ಸ್ ಸ್ವಲ್ಪ ಖರಾಬ್ ಆಗಿದೆ, ಥ್ರೋಟ್ ಈಸ್ ನಾಟ್ ಗುಡ್, ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್. ಓಕೆ, ಜಯ ಶ್ರೀ ರಾಧಾ ಕೃಷ್ಣ. ಪ್ಲೀಸ್ ಗೈಡ್ ಮೈ ವಿವರ್ಸ್ ಹೂ ವಾಸ್ ಬಾರ್ನ್ ಆನ್ 6, 15 and 24. 6, 15 and 24 ಅಲ್ಲಿ ಬಾರ್ನ್ ಆಗಿರೋಕ್ಕೆ ಕಮಿಂಗ್ 2 ಮಂತ್ಸ್ ಹೇಗಿರುತ್ತೆ ಮತ್ತು ಅವ್ರ ಪಾಸ್ಟ್ ಎನರ್ಜಿ ಹೇಗಿರುತ್ತೆ ಅಂತ, ಹೇಗಿತ್ತು, ಸೊ ಏನು ಮಾಡಬೇಕು ಅಂತ ಗೈಡೆನ್ಸ್ನ ಮಾಡಿ. ಓ, ದ ಚಾರಿಯೇಟ್, ಲಾಟ್ ಆಫ್ ಮೂಮೆಂಟ್ ಕಾಣಿಸ್ತಿದೆ. ಚಾರಿಯೇಟ್ ಫ್ಯೂಚರ್ ಬಗ್ಗೆ ತುಂಬ ಪ್ಲ್ಯಾನಿಂಗ್ನ ಮಾಡ್ತಾ ಇದ್ದೀರಾ. ಸೊ ಒಂದು ಕಾನ್ಫ್ಲಿಕ್ಟ್ ಎನರ್ಜಿ ಕ್ರಿಯೇಟ್ ಆಗ್ಬೋದು. ಹೇಳ್ತೀನಿ, ಫಸ್ಟ್ ಕಾರ್ಡ್ಸನ್ನೆಲ್ಲ ತೊಗೊಂಬಿಡೋಣ. ನಿಮ್ಮದು ಇದು ಗ್ರಹ ಬಂದುಬಿಟ್ಟು ವೀನಸ್ ಆಗುತ್ತೆ, ಶುಕ್ರ ಗ್ರಹ ಆಗುತ್ತೆ. ಸೊ ಶುಕ್ರ ಗ್ರಹ ಅಂತ ಅಂದರೆ ಇಟ್ಸ್ ಆಲ್ ಆಫ್ ಲಕ್ಸುರಿ, ಲವ್, ಹಾರ್ಮೋನಿ, ಅಬಂಡೆನ್ಸ್ ಎಲ್ಲವನ್ನು ಅಟ್ರಾಕ್ಟ್ ಮಾಡುವಂಥ ಶಕ್ತಿ ಶುಕ್ರ ಗ್ರಹಕ್ಕಿರುತ್ತೆ. ಓಕೆನಾ? ಸಿ ದ ಜಾಯ್ ಕಾರ್ಡ್. ಹಾಗಾಗಿ ನೀವು ಆದಷ್ಟು ನೀವೇನು ಮಾಡಬೇಕು ಅಂತಂದರೆ ಶುಕ್ರ ಗ್ರಹನ ಚೆನ್ನಾಗಿಟ್ಕೋಬೇಕು. ಹೇಗೆ ಚೆನ್ನಾಗಿಟ್ಕೊಳ್ಳೋದು ಅಂದರೆ ಸೆಲ್ಫ್ ಗ್ರೂಮಿಂಗನ್ನು ಚೆನ್ನಾಗಿ ಮಾಡ್ಕೊಳ್ಳೋದು, ಒಳ್ಳೊಳ್ಳೆ ಬಟ್ಟೆನ ಹಾಕೋದು, ಕಾಸ್ಟ್ಲಿ ಬಟ್ಟೆ ಅಂತ ಅಲ್ಲ, ಶುಭ್ರವಾಗಿರುವಂತಹ ಬಟ್ಟೆ, ತುಂಬ ನೀಟ್ನೆಸ್ ಆಗಿ ರೆಡಿ ಆಗುವಂಥದ್ದು, ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಪ್ರೆಸೆಂಟೇಬಲ್ ಆಗಿ ಇಟ್ಕೊಳ್ಳುವಂಥದ್ದು. ಓಕೆ, ಆಮೇಲೆ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನೀಡಿ ಪೀಪಲ್ಗೆ ಹೆಲ್ಪನ್ನು ಮಾಡುವಂಥದ್ದು. ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಶುಕ್ರ ಗ್ರಹ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಇತ್ರ ಅಂತ ಹೇಳ್ತಾರಲ್ಲ, ಅಂದರೆ ಪ್ಯೂರ್ ಪರ್ಫ್ಯೂಮು, ಇಟ್ಸ್ ಲೈಕ್ ಡಿಯೋಡ್ರೆಂಟು ಅಥವಾ ಪರ್ಫ್ಯೂಮ್ಸ್ ಆ ಥರ ಅಂತಲ್ಲ, ಪ್ಯೂರ್ ಇರುತ್ತಲ್ಲ, ಎಶನ್ಸ್ ಲೈಕ್ ಪ್ಯೂರ್ ಮಲ್ಲಿಗೆ ಪರ್ಫ್ಯೂಮ್ಸು ಆ ಥರ ಇರುತ್ತಲ್ಲ, ಸ್ಮಾಲ್ ಬಾಟಲಲ್ಲಿ ಬರುತ್ತೆ, ಆ ಥರದನ್ನು ಡೈಲಿ ಯೂಸ್ ಮಾಡಿ. ಅಂದರೆ ನ್ಯಾಚುರಲ್ ಬೇಸ್ನಲ್ಲಿ ಇದನ್ನು ಯೂಸ್ ಮಾಡಿರ್ತಾರಲ್ಲ, ರೋಸ್ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಟೂ ಮೆನಿ ಕಾರ್ಡ್ಸ್. ರೋಸ್ ಅಥವಾ ಮಲ್ಲಿಗೆ ಇರುತ್ತಲ್ವ, ಸೊ ಅದನ್ನು ನ್ಯಾಚುರಲ್ ಫ್ಲವರ್ಸ್ನ ಯೂಸ್ ಮಾಡಿರ್ತಾರಲ್ಲ, ಆ ಥರದ ಒಂದು ಪರ್ಫ್ಯೂಮ್ಸ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಶುಕ್ರ ಕೂಡ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಇದು ಬರೀ ನೀವು ಅಂತಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಥ್ಯಾಂಕ್ ಯು. ಪ್ಲೀಸ್ ಒನ್ ಮೋರ್ ಕಾರ್ಡ್ ಪ್ಲೀಸ್. ಎಸ್, ಓಕೆ. ಸೊ ಇಲ್ಲಿವರೆಗೂ ಯಾರಾದರೂ ತುಂಬ ಹಾರ್ಡ್ ವರ್ಕಿಂಗ್ ಮಾಡ್ತಾಯಿದ್ರೆ ಪ್ಲೀಸ್ ಟೇಕ್ ರೆಸ್ಟ್. ಆ್ಯಂಡ್ ಮೆಂಟಲಿ ಏನಾದರೂ ತುಂಬ ಓವರ್ ಥಿಂಕರ್ಸ್ ಆಗಿದ್ದರೆ ದಿಸ್ ಇಸ್ ದ ಟೈಮ್ ಟು ಟೇಕ್ ರೆಸ್ಟ್. ಒಂದು ಪ್ರಾಪರ್ ರೆಸ್ಟ್ ಮಾಡುವಂಥ ಟೈಮ್ ಇದು. ನಿಮಗೆ ರೆಸ್ಟ್ ಬೇಕು. ಗಾಸಿಪ್ಸಿಗೆ ತಲೆ ಕೊಡ್ತಾ ಇದ್ದರೆ ದಯವಿಟ್ಟು ಗಾಸಿಪ್ಸಿಗೆ ತಲೆನ ಕೊಡಬೇಡಿ. ಓಕೆ, ನಿಮ್ಮ ಲೈಫಲ್ಲಿ ಮೂಮೆಂಟ್ ಕಾಣಿಸ್ತದೆ. ಯಾರಾದರೂ ಇಲ್ಲಪ್ಪ ತುಂಬ ಸ್ಟ್ಯಾಗ್ನೆಂಟ್ ಎನರ್ಜಿ ಫೀಲ್ ಆಗ್ತಿತ್ತು, ಏನೇ ಮಾಡಬೇಕು ಅಂತ ಅಂದ್ಕೊಂಡು ಏನು ಮಾಡೋಕ್ಕಾಗ್ತಿಲ್ಲ, ಫ್ಯೂಚರ್ ಬಗ್ಗೆ ತುಂಬ ಚೆನ್ನಾಗಿ ಪ್ಲ್ಯಾನ್ಸ್ನ ಮಾಡ್ಕೊತಾ ಇದ್ದೀರಾ, ಬಟ್ ಮುಂದೆ ಏನೋ ಒಂದು ಹರ್ಡಲ್ಸ್ ಕಾಣಿಸೋದು, ಅಂದರೆ ಒಂದು ಈ ಥರ ಹೋದರೆ ಈ ಥರ ಸ್ಟ್ರಗಲ್ಸ್ ನನಗೆ ಬರ್ಬೋದು ಅನ್ನೋದು ಒಂದು ಇದೆ ನಿಮಗೆ ಐಡಿಯಾ. ಸೊ ಆ ಸ್ಟ್ರಗಲ್ಸ್ನ ನಾನು ಹೇಗೆ ದಾಟ್ತೀನೋ ಇಲ್ವೋ, ದಾಟಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಡೌಟಲ್ಲಿ ಕೂತ್ಕೊಂಡಿದ್ದೀರಾ. ಖಂಡಿತ ಡೌಟ್ ಮಾಡಬೇಡಿ, ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಈ ಡಿಸಿಷನ್ನ ಹಿಡಿದು ಮುಂದೆ ಹೋದರೆ ತುಂಬ ಚೆನ್ನಾಗಿ ನೀವು ಅಂದ್ಕೊಂಡಿರೋ ಹಾಗೆ ನಿಮ್ಮ ಡ್ರೀಮ್ಸನ್ನು ಅಚೀವ್ ಮಾಡ್ತೀರಾ. ನೀವು ಮೂವ್ ಆಗಬೇಕಷ್ಟೇ. ಓಕೆನಾ? ಸೊ ಮೂವ್ ಆಗಬೇಕು. ನೀವು ಆಲ್ರೆಡಿ 2 ಡಿಸಿಷನ್ಸಲ್ಲಿ ಆಲ್ರೆಡಿ 1 ಡಿಸಿಷನ್ ಇದನ್ನೇ ಮಾಡಿದ್ರೆ ನನಗೆ ಫ್ಯೂಚರಿಗೆ ಬೆಟರ್ ಅಂತ ಬಿಗ್ಗರ್ ಥಿಂಗನ್ನು ಆಲ್ರೆಡಿ ನೀವು ಹೋಲ್ಡ್ ಮಾಡಿದ್ದೀರಾ. ಸೊ ಆ ಇಡೀ ಪ್ರಪಂಚನ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ. ಸೊ ಅದನ್ನು ಬಿಡ್ಲಿಕ್ಕೆ ಹೋಗಬೇಡಿ, ಮಾಡಿ. ಅದೇನು ಅಂದ್ಕೊಂಡಿದ್ದೀರಾ, ಅದು ಯಾವ ಡಿಸಿಷನ್ಗೆ ನೀವು ಸ್ಟಿಕ್ ಆನ್ ಆಗಿದ್ದೀರಾ ಅದನ್ನು ನೀವು ಮಾಡಿ. ಅದರಲ್ಲೇ ನೀವು ಮುಂದೆ ಹೋಗಿ ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಫ್ಯೂಚರ್ ಇದೆ. ಓಕೆನಾ? ಮತ್ತು ಅನ್ನೆಸೆಸರಿ ಬರ್ಡನ್ಸನ್ನು ತಗೋತಾ ಇದ್ದೀರಾ. ಸೊ ನಿಮ್ಮದು ಆ್ಯಕ್ಚುಲ್ ಜವಾಬ್ದಾರಿಗಳು ಒಂದಷ್ಟಾದರೆ, ಒಂದು ಬೇಡದೇ ಇರೋ ಸುತ್ತಮುತ್ತ ಜವಾಬ್ದಾರಿಗಳು ಅಥವಾ ಆಫೀಸಲ್ಲಿ ಬೇಡದೇ ಇರೋ ಯಾರಾದರೂ ವರ್ಕನ್ನು ನೀವು ಕರ್ಟಸಿಗೋಸ್ಕರ ನಿಮ್ಮ ಮೇಲೆ ಹಾಕ್ಕೊಳ್ಳೋದಾಯಿತು, ಹೊರಗಡೆ ಇದು ಪ್ರಾಪಂಚಿಕ ಅಂದರೆ ಒಂದು ಫ್ರೆಂಡ್ ಸರ್ಕಲ್ಲು, ಸೋಷಿಯಲ್ ಸರ್ಕಲಲ್ಲಿ ಬೇಡದೇ ಇರೋ ಥಿಂಗ್ಸನ್ನು ಮೈ ಮೇಲೆ ಹಾಕ್ಕೊಳ್ಳೋದು,
ಈ ಥರ ನೀವು ಮಾಡ್ತಾ ಇದ್ದೀರಾ, ದಯವಿಟ್ಟು ಮಾಡಬೇಡಿ. ಅವಾಗೂ ಬರ್ಡನ್ಸಿಂದ ಹೊರಗೆ ಬಂದು ಒಂದು ಪ್ರಾಪರ್ ರೆಸ್ಟನ್ನು ಮಾಡಿ. ಆವಾಗ ನಿಮಗೆ ಒಂದು ಲೈಫಲ್ಲಿ ಏನು ಮಾಡಬೇಕು ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಒಂದು ಪ್ರಾಪರ್ ರೆಸ್ಟಿಂಗ್ ಮಾಡಬೇಕು. ಏಂಜಲಿಕ್ ನಂಬರ್ 444 ತುಂಬ ನೋಡ್ತಿದ್ದೀರಾ ಅಂತ ಅನಿಸುತ್ತೆ, ಇಲ್ಲಿ ಕಾಣಿಸ್ತಾ ಇದೆ. ಆ ಥರ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಯು ಆರ್ ಆಲ್ರೆಡಿ ಒಂದೇನೋ ಒಂದು ಬಿಗ್ ಥಿಂಗನ್ನು ಅಚೀವ್ ಮಾಡಬೇಕು ಅಂತ ನೀವು ಆಲ್ರೆಡಿ ಎಲ್ಲ ಪ್ರಿಪೇರ್ಡ್ ಆಗಿದ್ದೀರಾ ನನಗೆ ಕಾಣಿಸ್ತಿದೆ ಇಲ್ಲಿ. ಯಾರೆಲ್ಲ ಬಾರ್ನ್ ಆನ್ 6, 15, 24 ಬಾರ್ನ್ ಇದ್ದೀರಾ, ಸೊ ನೀವು ಆಲ್ರೆಡಿ ಒಂದು ಬಿಗ್ ಥಿಂಗ್ ನಾನು ಏನೋ ಮಾಡಬೇಕು, ಏನೋ ಅಚೀವ್ ಮಾಡಬೇಕು ಅಂತ ಪೂರಾ ಪ್ಲ್ಯಾನ್ ಮಾಡಿ, ಪೂರಾ ಸ್ಟ್ರಾಟಜಿ ಮಾಡಿ, ಫ್ಯೂಚರ್ ಬಗ್ಗೆ ಎಲ್ಲ ಒಂದು ಪಾಸಿಟಿವ್ ಏನು, ನೆಗೆಟಿವ್ ಏನು, ಪ್ರೋಸ್ ಕಾನ್ಸ್ ಎಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿ ರೆಡಿ ನಿಂತ್ಕೊಂಡಿದ್ದೀರಾ. ಓಕೆನಾ? ಓನ್ಲಿ ಥಿಂಗ್ ಏನು ಅಂದರೆ ಇನಿಷಿಯೇಟ್. ಈ ಒಂದು 2 ಮಂತ್ಸಲ್ಲಿ ನೀವು ಅದನ್ನು ಇನಿಷಿಯೇಟ್ ಮಾಡಿದ್ರೆ ಫ್ಯೂಚರಲ್ಲಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಇದೆ. ಅದರಿಂದ ನಿಮಗೆ ಒಳ್ಳೆ ಗ್ರೋತ್ ಸಿಗುತ್ತೆ, ಒಳ್ಳೆ ಗ್ರೋತ್ ಇದೆ. ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ಒಳ್ಳೆ ಗ್ರೋತು, ನೇಮ್, ಫೇಮ್ ಎಲ್ಲ ಸಿಗುತ್ತೆ. ಸ್ವಲ್ಪ ನಿಮ್ಮ ಜೊತೆ ಯಾರು ಲಾಯಲ್ ಪರ್ಸನ್ಸ್ ಇರ್ತಾರೆ, ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ ಇರ್ತಾರೆ, ಅವ್ರ ಹತ್ರ ಸ್ವಲ್ಪ ಸಜೆಷನ್ಸ್ನ ತೊಗೊಳ್ಳೋದು ಒಳ್ಳೆಯದು. ಅದರ್ವೈಸ್ ಬೇರೆ ಜನ ಹಾಗೆ ಮಾತಾಡ್ತಾರೆ, ಹೀಗೆ ಮಾತಾಡ್ತಾರೆ, ಜನ ಏನೋ ತಪ್ಪಾಗಿ ತಿಳ್ಕೊತಾರೆ, ಆ ಥರ ಎಲ್ಲ ಥಿಂಕ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಬೇರೆಯವ್ರ ಮಾತಿಗೆ ಕಿವಿ ಕೊಡೋವಂಥ ಅವಶ್ಯಕತೆ ಇಲ್ಲ. ಗಾಸಿಪ್ಸ್ಗೆ ಕಿವಿ ಕೊಡೋವಂಥ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಕೆಲವೊಮ್ಮೆ ಫ್ಯಾಮಿಲಿಯಲ್ಲಿ ನಿಮಗೆ ಬಿಲೀವ್ ಮಾಡ್ಸೋಕ್ಕೂ ಕಷ್ಟ ಆಗುತ್ತೆ. ನೀವೇನೋ ಒಂದು ದೊಡ್ಡ ಬಿಗ್ಗರ್ ಥಿಂಗ್ಸ್ನ ನೀವು ನೋಡ್ತಿರ್ತೀರ ನಿಮ್ಮ ಕಣ್ಣಲ್ಲಿ, ಬಟ್ ಅದನ್ನು ಅವರಿಗೆ ಅರ್ಥ ಮಾಡ್ಸೋಕ್ಕಾಗ್ತಿರಲ್ಲ, ಅವ್ರಿಗೆ ತೋರಿಸ್ಲಿಕ್ಕೆ ಆಗ್ತಿರಲ್ಲ. ಆ ಥರ ಇದೆ ಈ ಸಿಚುವೇಶನು. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ, ಜಸ್ಟ್ ಫ್ಯಾಮಿಲಿಗೆ ಒಂದು ಹೇಳಿ, ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಒಂದು ಸಪೋರ್ಟನ್ನು ಮಾಡಿ, ಒಂದು ಮಾರಲ್ ಸಪೋರ್ಟನ್ನು ನನಗೆ ಕೊಡಿ. ನಿಮ್ಮ ಫ್ರೆಂಡ್ಸು ಆಗಿರ್ಬೋದು, ಇದು ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಎಲ್ಲರಿಗೂ ಸೇರಿ ಹೇಳ್ತಿರೋದು. ಅಂದರೆ ನಿಮ್ಮ ಒಂದು ಸಪೋರ್ಟಿವ್ ಸಿಸ್ಟಮ್ ಇರುತ್ತಲ್ಲ ನಿಮ್ಮ ಸುತ್ತ, ನಿಮಗೆ ತುಂಬ ಬೇಕಾದವರು, ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಳ್ಳೋಂಥವ್ರು, ನಿಮ್ಮನ್ನು ತುಂಬ ಪ್ರೀತಿ ಮಾಡುವಂಥವ್ರು. ಸೊ ಅವರಲ್ಲಿ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಕಾಣಿಸ್ತಿದೆ. ಸೊ ಯಾರೇ ಆಗಿರ್ಬೋದು, ಅದು ಫ್ಯಾಮಿಲಿ, ಫ್ರೆಂಡ್ಸು, ನಿಮ್ಮ ಪಾರ್ಟ್ನರ್ಸು, ಯಾರೇ ಇರ್ಬೋದು. ಸೊ ನೀವೊಂದು ಸಮಾಧಾನವಾಗಿ, ಇಲ್ಲ ನಾನು ಈ ಥರ ಒಂದು ಡ್ರೀಮನ್ನು ನೋಡಿದ್ದೀನಿ, ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ನನಗೆ ಒಂದು ಮಾರಲ್ ಸಪೋರ್ಟನ್ನು ಕೊಡಿ, ಖಂಡಿತ ನಾನು ಇದರಲ್ಲಿ ಮುಂದೆ ಹೋಗ್ತೀನಿ, ಅಚೀವ್ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ನ ಅವರಿಗೆ ಕೊಟ್ಬಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿ ತಾಳ್ಮೆಯಿಂದ ಅಂತ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ಳಿ. ಸೊ ದಟ್ ಸಾಲ್ವ್ ಆಗುತ್ತೆ, ನಥಿಂಗ್ ಟು ವರಿ. ಓಕೆನಾ? ಆ್ಯಂಡ್ ನೀವು ಒಂದು ಸ್ಟ್ರಾಂಗ್ ಡಿಸಿಷನ್ನ ಮಾಡಿ, ಆ ಡಿಸಿಷನ್ಗೆ ಅಕಾರ್ಡಿಂಗ್ಲಿ ನೀವು ಮೂವ್ ಆಗಬೇಕಾಗತ್ತೆ. ಕ್ಲಾರಿಟಿ ತಗೊಳ್ಳಿ, ನೀವೇನು ಮಾಡ್ತಿದ್ದೀರಾ ಅದು ನಿಮಗೆ ಫಸ್ಟ್ ಕ್ಲಾರಿಟಿ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಬೇರೆಯವ್ರಿಗೆ ಅದನ್ನು ಅರ್ಥ ಮಾಡಿಸ್ಬೋದು. ಓಕೆನಾ? ಮತ್ತು ನಿಮಗೆ ಏನಾದರೂ ಇದು ಏನಪ್ಪ, ನಿಮ್ಮ ಪ್ರೊಫೆಷನಲ್ಲಿ ಸ್ವಲ್ಪ ಏನಾದರೂ ಡೌಟ್ಸ್, ನಿಮಗೆ ಈ ಥರ ಮಾಡಿದ್ರೆ ಏನಾಗ್ಬೋದು, ಈ ಥರ ಮಾಡಿದ್ರೆ ಏನಾಗ್ಬೋದು ಅಂತ ಏನಾದರೂ ಡೌಟ್ಸ್ ಇದ್ದರೆ, ನಿಮಗಿನ್ನ ಹೈಯರ್ ಲೆವೆಲಲ್ಲಿ ಇರೋವಂಥವ್ರದ್ದು ಗೈಡೆನ್ಸನ್ನು ತಗೊಳ್ಳಿ, ಅಥವಾ ಯಾರಾದರೂ ಒಬ್ಬರು ಗುರುಗಳ ಗೈಡೆನ್ಸನ್ನು ತಗೊಳ್ಳಿ. ಆ್ಯಂಡ್ ಸ್ವಲ್ಪ ಕೊಲಾಬ್ನ ಮಾಡ್ಕೊಳ್ಳಿ ಬೇರೆಯವ್ರ ಜೊತೆ, ಒಳ್ಳೊಳ್ಳೆ ಆಲ್ರೆಡಿ ಗ್ರೋತ್ ಆಗಿರೋರ ಜೊತೆ ಕೊಲಾಬ್ನ ಮಾಡ್ಕೊಳ್ಳಿ. ಸಾರಿ ಫಾರ್ ಮೈ ವಾಯ್ಸ್. ಓಕೆ, ಸೊ ಕೊಲಾಬ್ರೇಷನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಪ್ರೊಫೆಷನಲ್ ಗ್ರೋತ್ ಅಥವಾ ಒಂದು ಪ್ಯಾಷನೇಟಾಗಿ ನೀವೇನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಐಡಿಯಾಸ್ ಮೇಲೆ ಏನು ವರ್ಕ್ ಮಾಡ್ತಾ ಇದ್ದೀರಾ, ಅದರಲ್ಲಿ ನೀವು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮುಂದೆ ಹೋಗ್ತೀರಾ. ಓಕೆನಾ? ಸ್ವಲ್ಪ ಏನಂತಾರೆ, ಸ್ವಲ್ಪ ಆ್ಯಂಗ್ರಿನೆಸ್ ಕಾಣಿಸುತ್ತೆ ಇಲ್ಲಿ, ಈಗರ್ನೆಸ್ಸು ಮತ್ತು ಆ್ಯಂಗ್ರಿನೆಸ್ಸು, ಹರಿಬರಿ, ಸ್ವಲ್ಪ ಅದು ಹರಿಬರಿ ಬೇಡ, ಸ್ವಲ್ಪ ನಿಧಾನವಾಗಿ ನೀಟಾಗಿ ಯೋಚನೆ ಮಾಡಿಬಿಟ್ಟು ಮುಂದೆ ಹೋಗೋದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ಅಪ್ಕಮಿಂಗ್ ಡೇಸಲ್ಲಿ ನೀವೇನು ಮಾಡ್ತಿದ್ರೆ ಹ್ಯಾಪಿ ಸೆಲೆಬ್ರೇಷನ್ಸ್, ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಅಚೀವ್ ಮಾಡ್ತಾ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ನೀವು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಓಕೆನಾ? ಸೊ 10-10-10 ಯಾರೆಲ್ಲ ನೋಡ್ತಾ ಇದ್ದೀರಾ, 4-4-4 ಯಾರೆಲ್ಲ ನೋಡ್ತಾ ಇದ್ದೀರಾ, ಆ್ಯಂಡ್ 222-555 ಇಷ್ಟು ಏಂಜಲಿಕ್ ನಂಬರ್ ನನಗೆ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಜಾಸ್ತಿ ಏರ್ ಸೈನ್ ಕಾಣಿಸ್ತಿದೆ. ಏರ್ ಸೈನ್ಸ್ ಬಂದ್ಬಿಟ್ಟು ಜೆಮಿನಿ, ಲೀಬ್ರಾ, ಅಕ್ವೇರಿಯಸ್ ಯಾರೆಲ್ಲ ಇದ್ದೀರಾ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಫೈರ್ ಸೈನ್ಸ್ ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್, 5 ಸೈನ್ಸ್ ಜಾಸ್ತಿ ಕಾಣಿಸ್ತಿದೆ. ಇದೆರಡೇ ತುಂಬ ಕಾಣಿಸ್ತಾ ಇರೋದು. ಓಕೆ, ಆ್ಯಂಡ್ ನಿಮ್ಮಲ್ಲಿ ಬರುವಂಥ ಒಂದು ನೆಗೆಟಿವ್ ಥಾಟ್ಸನ್ನು ನೀವು ಜಾಸ್ತಿ ಮೈಂಡ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ದೇವರಿಗೆ ನೀವು ಸರೆಂಡರ್ ಆಗಿ. ಸೊ ಒಂದೇನೋ ನೀವು ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಎಲ್ಲರೂ ಪಾಸಿಟಿವಿಟಿನ 100% ಎಲ್ಲದರಲ್ಲೂ ಪಾಸಿಟಿವಿಟಿ ಇರಲ್ಲ. ಯಾವುದೇ ಪ್ರೊಫೆಷನ್ ಆದ್ರೂ ಇರೋದಿಲ್ಲ. ಒಂದಷ್ಟು ಪಾಸಿಟಿವ್ ಇದ್ದರೆ ಒಂದಷ್ಟು ನೆಗೆಟಿವ್ ಇರುತ್ತೆ. ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತೀವಲ್ಲ,
ಸೊ ಅದೇ ರೀತಿ ಬಟ್ ನೀವು ಡಿಸೈಡ್ ಮಾಡಿ ಯಾವ ಬರ್ಡನ್ಸನ್ನು ತಗೊಳ್ಳೋಕ್ಕೆ ಎಷ್ಟು ನಿಮಗೆ ಕೆಪಾಸಿಟಿ ಇದೆ ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ಓಕೆನಾ? ಮೂಮೆಂಟ್ ಈಸ್ ಇಂಪಾರ್ಟೆಂಟ್. ವೆನ್ ಯು ಟೇಕ್ ಆ್ಯಕ್ಷನ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ನೀವು ಆ್ಯಕ್ಷನ್ನ ತಗೊಂಡ್ರೆ ಮಾತ್ರ ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಸಾಧನೆ ಮಾಡೋಕ್ಕಾಗತ್ತೆ. ಓಕೆ, ಸೊ ಲೆಟ್ಸ್ ಈಗ ಏಂಜಲಿ ಗೈಡೆನ್ಸ್ ಏನಿದೆ ನಿಮಗೆ ಅಂತ ನೋಡಿಬಿಡೋಣ. 6:15 ಮತ್ತು 24 ನಿಮಗೆ ಏಂಜಲಿ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ರಾಧೆ ರಾಧೆ. ಥ್ಯಾಂಕ್ ಯು ಏಂಜಲ್ಸ್, ಪ್ಲೀಸ್ ಗೈಡ್ ಮೈ ವೀವರ್ಸ್ ಹೂ ಇಸ್ ಬಾರ್ನ್ ಆನ್ 6:15 and 24. 6/15/24ರಲ್ಲಿ ಬಾರ್ನ್ ಆಗಿರುವಂತಹ ನನ್ನ ವೀವರ್ಸ್ಗೆ ವಾವ್, ಫಸ್ಟ್ ಕಾರ್ಡೇ ನೋಡಿ, ಬಿಗ್ ಹ್ಯಾಪಿ ಚೇಂಜಸ್, ಬ್ಯೂಟಿಫುಲ್. ನೋಡಿ ಇಲ್ಲಿ ಸೆಲೆಬ್ರೇಷನ್ ಕಾರ್ಡು ಕೂಡ ಬಂದಿದೆ. ಬಿಗ್ ಆ್ಯಂಡ್ ಹ್ಯಾಪಿ ಚೇಂಜಸ್ನ ನೀವು ನೋಡ್ತಾ ಇದ್ರ. ಅಬರ್ಡೆನ್ಸ್ ಫೀಲ್ ಮಾಡ್ತಿದ್ರಲ್ಲ, ಅಬರ್ಡೆನ್ಸಿಂದ ಹೊರಗೆ ಬನ್ನಿ, ರೆಸ್ಟ್ ಮಾಡಿ, ಪ್ರಾಪರ್ ರೆಸ್ಟ್ ಮಾಡಿ. ನಿಮ್ಮ ಫ್ಯೂಚರಲ್ಲಿ ಏನೋ ಒಂದು ಮಾಡಬೇಕಂತ ಆಲ್ರೆಡಿ ಥಿಂಕ್ ಮಾಡಿದ್ದೀರಲ್ಲ, ಸೊ ಅದ್ರ ಮೇಲೆ ವರ್ಕ್ ಮಾಡಿ, ಖಂಡಿತ ಆಗುತ್ತೆ. ಇಟ್ಸ್ ಅಪ್ ಟು ಯು. ವೆನ್ ಯು ಟೇಕ್ ಡಿಸಿಷನ್ 100% ಯು ವಿಲ್ ಸಕ್ಸೀಡ್. ಓಕೆ, ಇಟ್ಸ್ ಅಪ್ ಟು ಯು. ನೀವೇನು ಡಿಸೈಡ್ ಮಾಡ್ತೀರಾ ಅದು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ನಾನು ಅವಾಗಲೇ ಹೇಳಿದೆ, ಯಾರಾದರೂ ನಿಮ್ಮ ಹಿರಿಯರಿಂದ ಅಥವಾ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನಿಂದ ನೀವು ಜಾಸ್ತಿ ಇನ್ಫಾರ್ಮೇಷನ್ನ ತಗೊಳ್ಳಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಹಾಗಾಗಿ ಗೆಟ್ ಮೋರ್ ಇನ್ಫಾರ್ಮೇಷನ್. ಸಡನ್ನಾಗಿ ಒಂದು ಏನು ಹೇಳ್ತಾರೆ ಇಂಪಲ್ಸಿವ್ ಆ್ಯಕ್ಷನ್ ಅಂತ ಹೇಳ್ತೀವಲ್ಲ, ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಸಡನ್ನಾಗಿ ಡಿಸಿಷನ್ಸ್ನ ಆ ಥರ ಮಾಡೋದಲ್ಲ, ಸಡನ್ನಾಗಿ ಆ್ಯಕ್ಷನ್ನ ತಗೊಳ್ಳೋದಲ್ಲ. ಸ್ವಲ್ಪ ಏನು ಈ ಥರ ಮಾಡಿದ್ರೆ ಏನಾಗುತ್ತೆ, ಈ ಥರ ಮಾಡಿದ್ರೆ ಏನಾಗೋದಿಲ್ಲ, ಆ ಥರದ್ದೆಲ್ಲ ಸ್ವಲ್ಪ ಪ್ರೋಸ್ ಆ್ಯಂಡ್ ಕಾನ್ಸನ್ನು ನೋಡ್ಕೊಂಬಿಟ್ಟು ದೆನ್ ಇನ್ಫಾರ್ಮೇಷನ್ನ ತೊಗೊಂಡು ಓಕೆ ಈ ಥರ ಬಂದರೆ ನಾನು ಈ ಥರ ಸಾಲ್ವ್ ಮಾಡ್ಕೊಬೋದು, ಈ ಕೆಪಾಸಿಟಿ ನನಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ನೀವು ಎಲ್ಲ ಇನ್ಫಾರ್ಮೇಷನ್ ತೊಗೊಂಡಾದ್ರ ಮೇಲೆ ಮೂವ್ ಆಗಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಸಿ ಬಿಗ್ ಆ್ಯಂಡ್ ಹ್ಯಾಪಿ ಚೇಂಜಸ್ ಇದೆ, ಬ್ಯೂಟಿಫುಲ್. 2 more cards please. Thank you. Radhe Radhe. Jai Shri Radha Krishna. Radhe Radhe. Please 2 more cards please. Radhe Radhe. Radhe Radhe. ತುಂಬ ಚೆನ್ನಾಗಿದೆ. ಓಕೆ, ರಿಮೈನ್ ಪಾಸಿಟಿವ್ ಅಗೈನ್, ರಿಮೈನ್ ಪಾಸಿಟಿವ್. ಏನೇ ಸಿಚುವೇಶನ್ಸ್ ಬಂದರೂ ನೀವು ನೆಗೆಟಿವಿಟಿಗೆ ಒಳಗಾಗಬೇಡಿ, ನಿಮ್ಮ ಮೈಂಡನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಓಕೆ, ಸೊ ಇದು ಫರ್ಗಿವ್ನೆಸ್ ಅಂತ ಒಂದು ಕಾರ್ಡ್ ಇದೆ. ಇದು ನನಗೆ ಇಂಟಿಟ್ಯೂಲಿ ತೊಗೋಬೇಕು ಅನಿಸ್ತು. ಆ್ಯಂಡ್ ರೊಮ್ಯಾನ್ಸ್ ಅನ್ನೋ ಕಾರ್ಡು ಬಂದಿದೆ, ಏಂಜಲ್ಸೇ ಕೊಟ್ಟಿದ್ದಾರೆ. ನಿಮ್ಮ ಲೈಫಲ್ಲಿ ಪರ್ಸ್ನಲ್ ಲೈಫಲ್ಲಿ ತುಂಬ ಡಿಸ್ಟರ್ಬ್ಡ್ ಇದ್ದು, ಅಥವಾ ಆಲ್ರೆಡಿ ನಾನು ಹೇಳಿದ್ದೆ 8, 8, 9 and ಪೋರ್ಟಲಲ್ಲಿ ತುಂಬ ಜನ ಕಾರ್ಮಿಕ್ ಸೈಕಲ್ಸನ್ನು ಕಂಪ್ಲೀಟ್ ಮಾಡಿದ್ದೀರಾ. ಸೊ ಆ ಕಾರ್ಮಿಕ್ ಸೈಕಲ್ ಕಂಪ್ಲೀಟ್ ಆಗಿತ್ತು ಅಂದರೆ ದಯವಿಟ್ಟು ಏನು ಮತ್ತೆ ಪಾಸ್ಟ್ ಥಿಂಗ್ಸನ್ನು ಯೋಚನೆ ಮಾಡಿ ಹರ್ಟ್ ಆಗ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ ಆಗ್ತಾ ಇದೆ, ಅಥವಾ ನೀವು ಕಾರ್ಮಿಕ್ ಪಾರ್ಟ್ನರ್ ಅಲ್ಲದೇ ಸೋಲ್ಮೇಟ್ ಆಗಿದ್ದು ಕಾರ್ಮಿಕ್ ಸೈಕಲ್ ಇದ್ದು ಎಂಡ್ ಆಗಿದ್ರೆ ಖಂಡಿತವಾಗ್ಲೂ ರೀಯೂನಿಯನ್ ಕೂಡ ಆಗ್ತಾ ಇದೆ. ನಥಿಂಗ್ ಟು ವರಿ, ಬಿ ಹ್ಯಾಪಿ ಫಾರ್ ದಿಸ್ ಆ್ಯಂಡ್ ರಿಮೈನ್ ಪಾಸಿಟಿವ್. ನೀವು ಪಾಸಿಟಿವ್ ಆಗಿರಿ, ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ನೀವೇನೇನು ಅಂದ್ಕೊಂಡಿದ್ದೀರಾ, ಏನೇನು ಕಳ್ಕೊಂಡಿದ್ದೀರಾ ಎಲ್ಲದನ್ನು ನೀವು ಅಟ್ರಾಕ್ಟ್ ಮಾಡ್ತೀರಾ. ಸೊ ನಿಮ್ಮನ್ನು ನೀವು ಫರ್ಗಿವ್ ಮಾಡಿ, ಮತ್ತು ನಿಮ್ಗೆ ಯಾರು ಹರ್ಟ್ ಮಾಡಿದ್ರು ಅವ್ರಿಗೂ ಕೂಡ ನೀವು ಒಳ್ಳೆ ಮನಸ್ಸಿಂದ ಫರ್ಗಿವ್ನೆಸ್ನ ಮಾಡಿ, ನಿಮಗೆ ದೇವರು ಖಂಡಿತವಾಗ್ಲೂ ಒಂದು ಒಳ್ಳೆ ಆಪರ್ಚುನಿಟೀಸ್ನ ಕೊಡ್ತಾ ಇದ್ದಾರೆ. ಸೊ ಐ ಹೋಪ್ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಯಾರೆಲ್ಲ ನಾನು ಹೇಳಿದ ರಾಶಿಯಲ್ಲಿದ್ರಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಏಂಜಲಿಕ್ ನಂಬರ್ಸ್ನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ತಿಳಿಸಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹೇಗನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್. ರಾಧೆ ರಾಧೆ. ಬಾಯ್.